ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಸಿ ನಾಗೇಶ್ ನಿಧನಕ್ಕೆ ಡಿಸಿಎಂ ಜಿ ಪರಮೇಶ್ವರ್ ಸಂತಾಪವನ್ನ ಸೂಚಿಸಿದ್ದಾರೆ. ನಾಗೇಶ್ ಅವರ ನಿಧನದ ಸುದ್ದಿ ಕೇಳಿ ಆಘಾತವಾಯಿತು. ಸರಳ ನಡೆ ನುಡಿಯ ವ್ಯಕ್ತಿ ಬಿಸಿ ನಾಗೇಶ್ ಎನ್ನುವುದಾಗಿ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರ ಜೊತೆಗೂ ಕೂಡ ಉತ್ತಮವಾದಂಥ ಒಡನಾಟ ಇವರಲ್ಲಿತ್ತು. ವಿರೋಧ ಪಕ್ಷದ ನಾಯಕರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ರೀತಿ ಆಪೋಸಿಟ್ ಆಗಿಯೇ ಇರ್ತಾ ಇದ್ರು. ಆದರೆ ಇವರ ನಡೆ ಮಾತ್ರ ಒಳ್ಳೆಯ ರೀತಿಯಲ್ಲಿತ್ತು, ಉತ್ತಮ ರೀತಿಯಲ್ಲಾಗಿತ್ತು. ಎಲ್ಲರ ಜೊತೆಗೂ ಕೂಡ ಒಳ್ಳೆಯ ಒಡನಾಟ ಇವರು ಹೊಂದಿದ್ರು. ನಾಡು ಒಬ್ಬ ಧೀಮಂತ ನಾಯಕನನ್ನ ಕಳೆದುಕೊಂಡಂತಾಗಿದೆ. ಭಗವಂತನು ಶ್ರೀಯುತರ ಆತ್ಮಕ್ಕೆ ಚಿರಶಾಂತಿಯನ್ನ ಕರುಣಿಸಲಿ. ಅವರ ಕುಟುಂಬ ವರ್ಗಕ್ಕೆ ನೋವನ್ನ ಭರಿಸುವಂತ ಶಕ್ತಿ ಕೊಡಲಿ. ಎಕ್ಸ್ ಖಾತೆ ಹಾಗೂ ಫೇಸ್ಬುಕ್ ಖಾತೆಯಲ್ಲಿ ಜಿ ಪರಮೇಶ್ವರ್ ಈ ರೀತಿಯಾಗಿ ಸಂತಾಪವನ್ನ ಸೂಚಿಸಿದ್ದಾರೆ. ಸಮಾಜದಲ್ಲಿ ಅನೇಕ ಅಭಿಮಾನಿ ವರ್ಗವನ್ನು ಇವರು ಸಂಪಾದಿಸಿದ್ರು. ಹಿರಿಯ ರಾಜಕಾರಣಿ, ಹಾಗೆ ನನ್ನ ಜಿಲ್ಲೆಯವರೇ ಈ ರೀತಿಯಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮಾಜಿ ಶಿಕ್ಷಣ ಸಚಿವರು, ನನ್ನ ಜಿಲ್ಲೆಯವರೇ ಆದಂಥ ಬಿಸಿ ನಾಗೇಶ್ ಅವರ ನಿಧನದ ಸುದ್ದಿ ಆಘಾತವಾಗದೆ. ಸರಳವಾದಂತಹ ನಡೆ ಇವರದ್ದು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇವರದ್ದು. ವಿರೋಧ ಪಕ್ಷದ ನಾಯಕರ ಜೊತೆಗೂ ಉತ್ತಮ ಒಡನಾಟವನ್ನು ಹೊಂದಿದ್ರು, ಸಂಪರ್ಕವನ್ನು ಹೊಂದಿದ್ರು. ಭಗವಂತನು ಶ್ರೀಯುತರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಅಂತ ಹೇಳಿದ್ದಾರೆ. ಹೀಗೆ ರಾಜಕೀಯ ನಾಯಕರು ಬಿಸಿ ನಾಗೇಶ್ ಅವರ ಕಾರ್ಯವೈಖರಿ, ಕೆಲಸಗಳನ್ನು ಹಾಡಿ ಹೋಗಲಿದ್ದಾರೆ.